ನೆಲಮಂಗಲದಲ್ಲಿ ಬಿರುಗಾಳಿ ಸಹಿತ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಸತತ 1 ಗಂಟೆಯಿಂದ ಮಳೆ ಸುರಿತಾ ಇದೆ. ಟಿ ದಾಸರಹಳ್ಳಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದಾಗಿ. ಚಿಕ್ಕಬಾಣವಾರ ರೈಲ್ವೆ ಬ್ರಿಡ್ಜ್ ಹಾಗೂ ಸಂತೆಬೀದಿ ಸರ್ಕಲ್ ಜಲಾವೃತ ಆಗಿದೆ. ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಈ ಕಾರಣದಿಂದಾಗಿ ಸವಾರರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಚಿಕ್ಕಬಾಣವಾರ ಹೆಸರುಘಟ್ಟ ಮುಖ್ಯ ರಸ್ತೆ ಕೂಡ ಜಲಾವೃತ ಆಗಿದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಆಗಿರೋದು. ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಬೆಂಗಳೂರಿನಲ್ಲೂ ಕೂಡ ಮಳೆಯಾಗಿರೋದ್ರಿಂದಾಗಿ ಈಗ ಹಲವು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಟಿ ದಾಸರಹಳ್ಳಿಯಲ್ಲಿ ವರುಣನ ಅವಾಂತರದಿಂದಾಗಿ ಈಗ ಜನರು ಪರದಾಟವನ್ನು ನಡೆಸುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಚಿಕ್ಕಬಾಣವಾರ ರೈಲ್ವೆ ಬ್ರಿಡ್ಜ್ ಹಾಗೂ ಸಂತೆಬೀದಿ ಸರ್ಕಲ್ ಜಲಾವೃತ ಆಗಿದೆ. ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದ್ದು ಸವಾರರು ಪರದಾಟವನ್ನು ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ, ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ನಿಂತಿದೆ ಅನ್ನೋದನ್ನ. ಇನ್ನು ಭಾರೀ ಮಳೆಯಿಂದಾಗಿ ಐತಿಹಾಸಿಕ ಕಮಲಾಪುರ ಕೆರೆ ಕೋಡಿ ಬಿದ್ದಿದೆ. ಧಾರಾಕಾರ ಮಳೆಯಿಂದಾಗಿ ಕೋಡಿ ಬಿದ್ದಿದೆ ಕೆರೆ. ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಐತಿಹಾಸಿಕ ಕಮಲಾಪುರ ಕೆರೆ ಕೋಡಿ ಬಿದ್ದು ರಸ್ತೆಗೆ ನೀರು ಹರಿದಿದೆ. ಭಾರೀ ಮಳೆ ಸುರಿದಿರೋದ್ರಿಂದಾಗಿ ಕಮಲಾಪುರ ಕೆರೆ ಕೋಡಿ ಬಿದ್ದಿದೆ. ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿರೋ ಕಮಲಾಪುರ ಕೆರೆ ಈಗ ಕೋಡಿ ಬಿದ್ದಿದ್ದು ರಸ್ತೆಗೆ ನೀರು ಹರಿದಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಐತಿಹಾಸಿಕ ಕಮಲಾಪುರ ಕೆರೆ ಕೋಡಿ ಬಿದ್ದು ರಸ್ತೆಗೆ ನೀರು ಹರಿದು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆರೆ ಕೋಡಿ ಬಿದ್ದಿರುವ ದೃಶ್ಯಗಳನ್ನು ಸ್ಥಳೀಯರು ಆಗಮಿಸಿ ಅಲ್ಲಿ ನೋಡ್ತಾ ಇರೋದನ್ನು ಕೂಡ ನೀವು ಗಮನಿಸಬಹುದು. ಇನ್ನು ವರುಣನ ಆರ್ಭಟಕ್ಕೆ ಕಂಪ್ಲಿ ತಾಲೂಕಿನ ರೈತರು ನಲುಗಿ ಹೋಗಿದ್ದಾರೆ. ಕಂಪ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಕಡೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಭತ್ತ, ಬಾಳೆ, ಕಬ್ಬು ಸೇರಿದಂತೆ ನೂರಾರು ಹೆಕ್ಟೇರ್ ಬೆಳೆ ಜಲಾವೃತ ಆಗಿದೆ. ಹೀಗಾಗಿ ರೈತರು ಈಗ ಸಂಕಷ್ಟ ಪಡುವಂತ ಪರಿಸ್ಥಿತಿ ಇದೆ. ಕಂಪ್ಲಿ ತಾಲೂಕಿನ ರೈತರು ಈಗ ಮಳೆಯಿಂದಾಗಿ ನಲುಗಿ ಹೋಗಿದ್ದಾರೆ. ತಾಲೂಕಿನಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಹೀಗಾಗಿ ಪ್ರಮುಖ ಬೆಳೆಗಳಾಗಿರುವಂತಹ ಭತ್ತ ಆಗಿರಬಹುದು, ಬಾಳೆ, ಕಬ್ಬು ಎಲ್ಲವೂ ಕೂಡ ಜಲಾವೃತ ಆಗಿದೆ. ನೂರಾರು ಹೆಕ್ಟೇರ್ ಬೆಳೆ ಈಗ ನಾಶ ಆಗಿದೆ. ಹೀಗಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಈ ವರ್ಷದಲ್ಲೇ ಇದಂಥ ಮಳೆ, ದೊಡ್ಡ ಮಳೆ ಇವತ್ತು ಕಟ್ಟಿರೋಂಥ ಮಳೆ, ನಿನ್ನೆ ಹಚ್ಚಿದ ನಾಟಿ ಇರಲಿ, ಮೊನ್ನೆ ಹಚ್ಚಿದ ನಾಟಿ ಇರಲಿ, ಎಲ್ಲ ಮುಳುಗಿ ಭತ್ತ ಗದ್ದೆ ಏನು ಕೊಳ್ಳಿಗೆ ಕಾಣ್ತಲ್ಲ, ಎಲ್ಲ ತೇಲ್ಕೊಂಡು ಹೋಗಿದ್ದಾವೆ. ಈ ಮಳೆಗೆ ನೋಡ್ತಿದ್ರೆ ಇದು ಮಳೆನೋ ಇದು ಏನು ನೀರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.